ಕನ್ನಡ ಮಾತಾಡು ಅಂದ್ರೆ ಸಿದ್ದರಾಮಯ್ಯನನ್ನ ಕರೀತೀನಿ ಅಂತ ಅನಂತೆ. ನಮ್ಮ ಮೆಟ್ರೋದಲ್ಲಿ ಕನ್ನಡ ಹಿಂದಿ ಸಂಘರ್ಷ, ಸಣ್ಣ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ, ಕನ್ನಡ ಹಿಂದಿ ಸಂಘರ್ಷದಲ್ಲಿ ಅಂತ್ಯಗೊಳ್ಳುತ್ತೆ. ಕನ್ನಡ ಮಾತಾಡು ಅಂದ್ರೆ ಸಿದ್ದರಾಮಯ್ಯನನ್ನ ಕರೀತೀನಿ ಅಂತ ಅನಂತೆ. ನಮ್ಮ ಮೆಟ್ರೋದಲ್ಲಿ ಕನ್ನಡ ಹಿಂದಿ ಸಂಘರ್ಷ, ಸಣ್ಣ ವಿಚಾರಕ್ಕೆ ಗಲಾಟೆ ಪ್ರಾರಂಭ ಆಗುತ್ತೆ, ಆದರೆ ಅಂತ್ಯ ಆಗೋದು ಮಾತ್ರ ಕನ್ನಡ ಹಿಂದಿ ಗಲಾಟೆಯಲ್ಲಿ. ಕನ್ನಡ ಮಾತಾಡುವಂತ ಓರ್ವ ಮಹಿಳೆ ಹಿಂದಿಲಿ ಮಾತಾಡುವಂತ ಇನ್ನೋರ್ವ ಮಹಿಳೆ, ನಾನು ಕನ್ನಡ ಮಾತಾಡಲ್ಲ, ಸಿಎಂ ಕರೀಲ ಅಂತಾರೆ ಆ ಲೇಡಿ. ಇದಕ್ಕೆ ಸಿಟ್ಟಿಗೆದ್ದು ಸಿಎಂ ವಿರುದ್ಧ ಹರಿಹಾಯ್ದ ಇನ್ನೊಬ್ಬ ಮಹಿಳೆ. ನಮ್ಮ ಮೆಟ್ರೋದಲ್ಲಿ ನಡೆಯಿತು ಜೋರು ಜಟಾಪಟಿ. ಆ ಜಟಾಪಟಿ ನೋಡ್ಬೇಕು ನೀವು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ವಿಡಿಯೋ. ಹಿಂದಿ ಹಿಂದಿ ಎಂದು ಅಬ್ಬರಿಸಿದ ಆಕೆ ವಿರುದ್ಧ ಆಕ್ರೋಶ ಸ್ಫೋಟ. ಕನ್ನಡ ಮಾತಾಡು ಎಂದ ಆಕೆಗೆ ಹಿಂದಿ ಹಿಂದಿ ಎಂದು ಅಬ್ಬರಿಸಿದ ಆಕೆ ವಿರುದ್ಧ ಆಕ್ರೋಶ. ಕನ್ನಡ ಮಾತಾಡು ಅಂದ್ರೆ ಸಿದ್ದರಾಮಯ್ಯನನ್ನು ಕರೀತೀನಿ ಅಂತಾರೆ. ನೋಡಿ, ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಬ್ಬರು ಕನ್ನಡ ಮಾತಾಡು ಅಂತ, ಇನ್ನೊಬ್ಬಾಕೆ ಹಿಂದಿ ಮಾತಾಡು ಅಂತ. ಪ್ರಾರಂಭ ಆಗಿದ್ದು ಜಗಳ ಯಾವುದೋ ಸಣ್ಣ ವಿಚಾರಕ್ಕೆ, ಅದು ಮುಗ್ದಿದ್ದು ಮಾತ್ರ ಕನ್ನಡ ಹಿಂದಿ ಸಂಘರ್ಷದಲ್ಲಿ. ಹಿಂದಿ ಮಾತಾಡೋದಕ್ಕೆ ಕರ್ನಾಟಕ ಏನು ಹಿಂದಿಗಳ ಗುಲಾಮರ ಅಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಆಲ್ವೇಸ್ ಕನ್ನಡಿಗರೇ ಸಾರ್ವಭೌಮ. ಹಿಂದಿ ಕರ್ನಾಟಕಕ್ಕೆ ಅವಶ್ಯಕತೆನೂ ಇಲ್ಲ, ಅನಿವಾರ್ಯತೆನೂ ಇಲ್ಲ. ವ್ಯಾವಹಾರಿಕವಾಗಿ ಜನರ ಅನುಕೂಲಕ್ಕಾಗಿ ಬಳಸ್ಕೊಳ್ಳಿ, ಅದು ಅಪರಾಧ ಅಲ್ಲ. ಹಿಂದಿ ಮಾತಾಡೋದಕ್ಕೆ ಮನಸ್ಸಿದ್ರೆ ಮಾತಾಡ್ತೀವಿ. ಹಿಂದಿ ಮಾತಾಡು ಅಂತ ಹೇಳಿ ಒತ್ತಾಯ ಯಾವನಾದ್ರೂ ಮಾಡಿದ್ರೆ ಅಥವಾ ಯಾವಳಾದ್ರೂ ಮಾಡಿದ್ರೆ ಅಲ್ಲಿ ಕನ್ನಡವೇ ಸಾರ್ವಭೌಮ ಆಗುತ್ತೆ. ಸೊ ಈ ಗಲಾಟೆ ಪ್ರಾರಂಭ ಆಗಿದ್ದು ಯಾವುದೋ ಸಣ್ಣ ವಿಚಾರಕ್ಕೆ, ಆದ್ರೆ ಅಂತ್ಯ ವಿಚಾರ. ಹೋಗ್ಲಿ ಬಿಡಿ. ಹೋಗ್ಲಿ ಬಿಡಿ. ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭ ಆದಂತಹ ವಾಗ್ವಾದ ಅಂತ್ಯಗೊಂಡಿದ್ದು ಮಾತ್ರ ಕನ್ನಡ ಭಾಷೆ ಎರಡು ಭಾಷೆಯ ನಡುವಿನ ಕಾಳಗವಾಗಿ ಬದಲಾಯಿತದು. ಬದಲಾದ ನಂತರದ ಪ್ರಹಸನ ಮತ್ತು ಹೈಡ್ರಾಮವನ್ನು ಈಗಾಗಲೇ ನೀವು ಗಮನಿಸಿದ್ದೀರಿ. ಭಾಷೆಯ ಆಧಾರದಲ್ಲಿ ಜಗಳ ಆಗಕೂಡದು. ಭಾಷೆ ಎನ್ನುವುದು ವ್ಯವಹಾರಕ್ಕೆ ಅಥವಾ ಜೀವಿಸೋದಕ್ಕೆ ಅನುಕೂಲ ಆಗೋದಕ್ಕೆ, ಅದು ಗಲಾಟೆ ಮಾಡೋದಕ್ಕಿರೋದಲ್ಲ. ಸೊ ಈ ಒಂದು ಗಲಾಟೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಸೊ ಕನ್ನಡ ಮತ್ತು ಹಿಂದಿ ಭಾಷೆ, ಕನ್ನಡ ಕರ್ನಾಟಕದ ಭಾಷೆ. ಭಾಷೆಯ ಆಧಾರದಲ್ಲಿ ರಾಜ್ಯ ವಿಂಗಡಣೆಗೊಂಡಾಗ ಕರ್ನಾಟಕವು ಸರ್ವ ಸ್ವಾತಂತ್ರ್ಯವಾಗಿ ವಿಂಗಡಣೆಗೊಳ್ತು ಏಕೀಕರಣದ ಸಂದರ್ಭದಲ್ಲಿ. ಇಲ್ಲಿ ದೇಶದ ನಾನಾ ರಾಜ್ಯಗಳಿಂದ ಅನೇಕ ಭಾಷಿಕರು ದುಡಿಯೋದಕ್ಕೆ ಬರ್ತಾರೆ. ನಾನು ಈ ಗಲಾಟೆ ವಿಚಾರವಾಗಿ ಹೇಳ್ತಾ ಇಲ್ಲ, ಭಾಷೆಯ ಆಧಾರದಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಗಲಾಟೆಗಳ ಬಗ್ಗೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಜೀವನಕ್ಕಾಗಿ ಬೆಂಗಳೂರಿಗೆ ಬರುವಂತಹ ಜನರು ನೆಮ್ಮದಿಯಿಂದ ಬದುಕಿ, ಆದರೆ ನಿಮ್ಮ ಮನೆಯಲ್ಲಿ ಮಾತನಾಡುವಂತಹ ಅಥವಾ ನಿಮ್ಮ ರಾಜ್ಯದಲ್ಲಿ ಮಾತನಾಡುವಂತಹ ಭಾಷೆಯನ್ನು ಕರ್ನಾಟಕಕ್ಕೆ ಹೇರೋದಕ್ಕೆ ಬರಬೇಡಿ. ಬಾಲ ಮುದುರ್ಕಂಡಿಲಿರಬೇಕಷ್ಟೆ. ನಿಮ್ಮ ಭಾಷೆ ನಿಮ್ಮ ಮನಸ್ಸಿನಲ್ಲಿ ಅಭಿಮಾನ ಇರಲಿ. ಕರ್ನಾಟಕದಲ್ಲಿ ನಿಮ್ಮ ಭಾಷೆಯನ್ನು
ಬಣ್ಣಿಸೋದಕ್ಕೆ ಬರಬೇಡಿ, ನಿಮ್ಮ ಭಾಷೆಯ ಬಣ್ಣವನ್ನು ತೋರಿಸೋದಕ್ಕೆ ಬರಬೇಡಿ. ಇಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗರೇ ಆಲ್ವೇಸ್ ಸಾರ್ವಭೌಮ. ಕನ್ನಡಿಗರ ಜೊತೆಯಾಗಿ ವ್ಯವಹರಿಸಿ, ತೊಂದರೆ ಇಲ್ಲ. ಕನ್ನಡಿಗರ ಬಿಸ್ನೆಸ್ನಲ್ಲಿ ಪಾಲುದಾರರಾಗ್ತೀರಾ ಆಗಿ, ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ದುಡೀರಿ, ಕರ್ನಾಟಕದಲ್ಲಿ ದುಡಿದು ನಿಮ್ಮ ಕುಟುಂಬಕ್ಕೆ ಆಧಾರವಾಗಿರಿ, ಅದರಲ್ಲಿ ಯಾವ ತೊಂದರೆಯೂ ಇಲ್ಲ. ಇಲ್ಲಿ ಬಂದು ಕನ್ನಡಿಗರ ವಿರುದ್ಧವೇ ದೌರ್ಜನ್ಯ, ಇದು ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಗಲಾಟೆ ಪ್ರಾರಂಭ ಆಗಿದ್ದು ಭಾಷೆಯ ವಿಚಾರದಲ್ಲ, ಪ್ರಾರಂಭ ಆಗಿದ್ದು ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ, ಆದರೆ ಅಂತ್ಯಗೊಂಡಿದ್ದು ಭಾಷೆಯ ಆಧಾರದಲ್ಲಿ. ಸೊ ಇನ್ನು ಭಾಷೆಯ ಆಧಾರದಲ್ಲಿ ಕರ್ನಾಟಕದಲ್ಲಿ ಮತ್ತಿನ್ನೆಷ್ಟು ಗಲಾಟೆಗಳಾಗಬೇಕು, ಸಲ್ಲದು, ಇದು ಒಪ್ಪಿತ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.